wear helmet in the bike, wear seat belt in the car and bus. What? Projects. Talk about road safety. This is a zebra crossing. Like Kuris. It look like Kuris only like this. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಆ್ಯಂಡ್ ನನ್ನ ಹಸ್ಬೆಂಡು ಅರ್ಲಿ ಮಾರ್ನಿಂಗ್ 4 o'clock ಎದ್ದಿದ್ದೀವಿ. ಏನಂದ್ರೆ ನಮಗೊಂದು ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ಆ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಬೇಕಂದ್ರೆ ಸ್ವಲ್ಪ ಅರ್ಲಿ ಎದ್ದು ಮಾಡೋಣ, ಒಟ್ಟಿಗೆ ಮಾಡಿ ಮುಗಿಸೋಣ ಅಂತ ಅನ್ಕೊಂಡಿದೀವಿ. ಸೊ ಏನಪ್ಪಾ ಆ ಪ್ರಾಜೆಕ್ಟ್ ಅಂತಂದ್ರೆ ರೋಡ್ ಸೇಫ್ಟಿ ಬಗ್ಗೆ ಇನ್ನ ಡೀಟೇಲ್ ಆಗಿ ಹೇಳ್ತೀನಿ. ನನ್ನ ಮಗ LKG ಸ್ಟಡಿ ಮಾಡ್ತಾ ಇದ್ದಾನೆ. ಸೊ ಅವನಿಗೆ ಒಂದು ಸ್ಕೂಲಲ್ಲಿ ಒಂದು ಪ್ರಾಜೆಕ್ಟ್ ಟಾಪಿಕ್ ಸೆಲೆಕ್ಟ್ ಮಾಡಿದ್ದಾರೆ, ರೋಡ್ ಸೇಫ್ಟಿ. ಸೊ ಆ ಒಂದು ಪ್ರಾಜೆಕ್ಟ್ ನಾವು ಕಂಪ್ಲೀಟ್ ಮಾಡಿ ಕೊಡ್ಬೇಕು. ಸೊ ಹಾಗಾಗಿ ನಾವಿಬ್ರು ಕುತ್ಕೊಂಡು ಮಾಡ್ತಾ ಇದ್ದೀವಿ. ಅಂಡ್ ನನಗೆ ಇಲ್ಲಿ ತುಂಬಾ ಖುಷಿಯಾಗಿದೆ ಏನಂತಂದ್ರೆ ನಮ್ಮ ಹಸ್ಬೆಂಡ್ ಕೂಡ ಬಂದು ಇದಕ್ಕೆ ಹೆಲ್ಪ್ ಮಾಡ್ತಾ ಇರೋದು. ಆಕ್ಚುಲಿ ಹೆಲ್ಪ್ಗಿನ ಜಾಸ್ತಿ ಅವ್ರದೇ ಇನ್ವಾಲ್ವ್ಮೆಂಟ್ ಇದೆ. ಯಾಕಂದ್ರೆ ಆ ಕಾರ್ಡ್ಬೋರ್ಡ್ ಶೀಟ್ನೆಲ್ಲ ಕಟ್ ಮಾಡೋದು, ಸಿಗ್ನಲ್ ಅವರೇ ಮಾಡಿದ್ದಾರೆ. ಅಂಡ್ ನಾನು ಏನ್ ಮಾಡಿರೋದು ಅಂತಂದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಅಷ್ಟೇನೆ. ಪಾರ್ಕ್ ಮಾತ್ರ ನನ್ನ ಕೆಲಸ, ಉಳಿದಿರೋದೆಲ್ಲ ಅವರೇ ಕೆಲಸ ಮಾಡಿದ್ದಾರೆ. ನನಗೆ ತುಂಬಾ ಖುಷಿ ಆಗಿರೋದು ಏನಂತಂದ್ರೆ ಈ ತರ ಮಕ್ಳದ್ದು ಏನಾದ್ರು ಒಂದು ವಿಷಯ ಬಂತ ಅಂದಾಗ ನನ್ನ ಪಾರ್ಟ್ನರ್ ನನಗೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು. ನನಗೆ ಪರ್ಸ್ನಲಿ ಅದು ನನಗೆ ತುಂಬಾ ಇಷ್ಟ. ಅಂಡ್ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ನನ್ನ ಪಾರ್ಟ್ನರ್ ಕಡೆಯಿಂದ, ನನ್ನ ಹಸ್ಬೆಂಡ್ ಇಂದ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂದ್ರೆ ಮಕ್ಕಳು ಅನ್ನೋದು ಅಂದ್ರೆ ಈಗ ಹೌದು, ಆಕ್ಚುಲಿ ನಾನ್ ಹೌಸ್ ವೈಫ್ ಅಂದ್ರೆ ನಾನು ಸುಮ್ಮನೆ ಮನೇಲಿ ಕೂರೋದಲ್ಲ ತಾನೆ. ಅವ್ರು ಹೇಗೆ ಹೊರಗಡೆ ದುಡ್ಡು ಕೆಲಸ ಮಾಡ್ತಾರೆ ಅದೇ ತರ ನಾವು ಕೆಲಸ ಮಾಡ್ತೀವಿ. ಬಟ್ ನಾವೇನಂದ್ರೆ ಮನೇಲಿ ಇದೀವಿ. ಸೊ ಅದಂದ್ರೆ ಈಗ ಒಂದು ಸೊಸೈಟಿಲಿ ಅದೊಂಥರ ವ್ಯಾಲ್ಯೂ ಇಲ್ದಂಗೆ ಒಂದೊಂಥರ ಇರುತ್ತೆ. ಒಂದ್ ಕಡೆಯಲ್ಲಿ ವ್ಯಾಲ್ಯೂನೇ ಇಲ್ಲ ಅನ್ನೋ ತರ, ಮನೇಲಿ ಇರೋರಿಗೆ ಅನ್ನೋ ತರ. ಬಟ್ ಆಗ್ಬಾರ್ದು. ನಾನ್ ಮನೆ ಕೆಲಸ ಮಾಡ್ತಾ ಇದ್ದೀನಿ, ಅವ್ರು ಹೊರಗಡೆ ಕೆಲಸ ಮಾಡ್ತಿದಾರೆ, ಅಷ್ಟೇ ಡಿಫ್ರೆನ್ಸ್. ಸೊ ಹಾಗಾಗಿ ಮಕ್ಳು ವಿಷಯ ಅಂತ ಬಂದಾಗ ಇಬ್ರು ಮಾಡ್ಬೇಕು. ನನ್ಗೆ ಅದು ಪರ್ಸನಲಿ ನನ್ನ ಮೈಂಡಿಗೆ ಇರೋದಂದ್ರೆ ಮಕ್ಳದ್ ಏನಾದ್ರು ಸ್ಟಡೀಸು ಸ್ಕೂಲು ವಿಷಯ ಬಂದ ತಕ್ಷಣ ಇಬ್ರು ಮಾಡ್ಲೇಬೇಕು. ಅವ್ರದ್ದೇನಾದ್ರು ಮೀಟಿಂಗು ಪ್ರೋಗ್ರಾಮ್ಗಳಿದ್ದಾಗ ಇಬ್ರು ಹೋಗ್ಲೇಬೇಕು ಅನ್ನೋದು. ಅಂತ ಎಮರ್ಜೆನ್ಸಿ ಇದ್ದಾಗ ಓಕೆ, ಬರಕ್ ಆಗದೆ ಇರೋ ವಿಷಯಗಳೇನಾದ್ರು ಇದ್ದಾಗ ಓಕೆ. ಅದು ಬಿಟ್ಟು ಯಾವುದೇ ಒಂದು ಪ್ರೋಗ್ರಾಮ್ ಇರ್ಲಿ, ಏನೇ ಒಂದು ಇವೆಂಟ್ ಇರ್ಲಿ, ಏನೇ ಒಂದಿರ್ಲಿ, ಮಕ್ಳ ವಿಷಯದಲ್ಲಿ ಕಂಪ್ಲೀಟ್ ಆಗಿ ಇಬ್ರು ಇನ್ವಾಲ್ವ್ಮೆಂಟ್ ಇರ್ಬೇಕು ಅನ್ನೋದು ನಂದ ಒಂದು ಥಾಟ್ ಪ್ರೊಸೆಸ್. ಸೊ ಹಾಗಾಗಿ ಇವತ್ತು ಪ್ರಾಜೆಕ್ಟ್ಗೆ ನಾನು ಅವ್ರನ್ನ ಕೂಡ ಕೂರ್ಸಿದೀನಿ, ಮಾಡೋಣ ಅಂತೇಳಿ. ಸ್ಟಾರ್ಟಿಂಗ್ ಅಂತಂದ್ರೆ ಈ ಪ್ರಾಜೆಕ್ಟ್ ಎಲ್ಲ ನನಗೆ ಮಾಡಕ್ ಬರಲ್ಲ ಅಂತೇಳಿ, ಯಾಕಂದ್ರೆ ಆರ್ಟ್ ವರ್ಕ್ ಅದೆಲ್ಲ ಅಂದ್ರೆ ಸ್ವಲ್ಪ ಹಿಂದೆನೆ. ಬಟ್ ನನಗೂ ಬರಲ್ಲ ಅಂತ ನಾನು ಅಂದೆ, ನನಗೂ ಮಾಡಕ್ ಬರಲ್ಲ, ಇಬ್ರು ಕುತ್ಕೊಂಡ್ ಮಾಡೋಣ, ಐಡಿಯಾ ಮಾಡೋಣ, ನೋಡೋಣ, ಅವಾಗ ಐಡಿಯಾ ಬರುತ್ತೆ, ಮಾಡೋಣ ಅಂತೇಳಿ. ಆಕ್ಚುಲಿ ನಿಜ ಹೇಳ್ಬೇಕು ಅಂತಂದ್ರೆ ಅದು ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ. ತುಂಬಾ ಸಿಂಪಲ್ ಆಗಿದೆ, ಬಟ್ ಬ್ಯೂಟಿಫುಲ್ ಆಗಿದೆ, ನೀಟ್ ಆಗಿದೆ. ನಮಗೆ ಖುಷಿ ಆಯ್ತು ನೋಡ್ಕೊಂಡು. ಅಂಡ್ ನನ್ ಮಗ ಅಂತೂ ಅದ್ರ ಮುಂದೆ ಎದ್ದು ಬರಕ್ಕೆ ರೆಡಿ ಇರ್ಲಿಲ್ಲ. ಅಲ್ಲೇ ನೋಡ್ಕೊಂಡು ಅದ್ರ ಬಗ್ಗೆ ಆಟಾಡ್ಕೊಂಡು What do Mama want to play? Say I'm wearing uniform dress. Think dirty. I know everyone. My name is Sanju. I am studying in the LKG Kiskester Preschool Alanka Autumn Branch. Today I am going to turn about road safety project work. Red means stop, yellow means white, green means go. Red means stop, yellow means white, green means go away. Aya! Red means stop, yellow means where row. You don't say. Cross the row, use the zebra crossing, look left and right. The more of the story. Wear a helmet. Wear seat belt in the car and bus. Then wear a helmet in the bike. Wear seat belt in the car and bus. Now and play. Tan-ta-da. The
Eduso? Bobo duka? Bobo? Kan udah baik tak? Baik. Baik tak lah. Just a side please. Follow road. Everyone, my name is Sanjo. I am studying in LKG Kids Castle Preschool and I'm Brett. And now red means stop, and I means white, green means go. Red means stop, and I means white, green means go. Look both sides, left and right. ನೆಕ್ಸ್ಟ್ ಇವತ್ತು ಇಲ್ಲಿ ಪುಲಾವ್ ಮಾಡೋಣ ಅಂತ ಹೇಳಿ, ಅದು ಕೂಡ ವೆಜಿಟೇಬಲ್ ಪುಲಾವ್ ಆ್ಯಂಡ್ ಕೊಕೊನಟ್ ಮಿಲ್ಕ್ ಆ್ಯಡ್ ಮಾಡಿ ಮಾಡೋಣ ಅಂತ ಹೇಳ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ಎಲ್ಲ ವೆಜಿಟೇಬಲ್ನೆಲ್ಲ ತೊಗೊಂಡಿದ್ದೀನಿ. ಪಂಪ್ಕಿನ್ ಇದೆ, ಬಟಾಣಿ ಇದೆ, ಬೀನ್ಸು, ಕ್ಯಾರೆಟು, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಇಷ್ಟು ತರಕಾರಿಗಳನ್ನ ಹಾಕಿಬಿಟ್ಟು ಕೊಕೊನಟ್ನ ಆ್ಯಡ್ ಮಾಡಿ ಪುಲಾವ್ ಮಾಡೋದು ಹೇಗೆ ಅಂತ ನೀವು ನೋಡ್ಕೊಳ್ಳಿ. ಇಲ್ಲಿ 1 ಕಪ್ಪಷ್ಟು ಕೊಕೊನಟ್ ಮಿಲ್ಕನ್ನ ಎತ್ತಿಟ್ಕೊಂಡಿದ್ದೀನಿ. ಫಸ್ಟಿಗೆ ಆನಿಯನ್ನು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ರೋಸ್ಟ್ ಆದಮೇಲೆ ಟೊಮೆಟೊ ಹಾಕಿ ತುಂಬ ಮೆತ್ತಗೆ ಆದಮೇಲೆ ಎಲ್ಲ ವೆಜಿಟೇಬಲ್ನ ಹಾಕ್ತೀನಿ. ಸೊ ಆವಾಗ ಯಾಕಂತಂದರೆ ಇಲ್ಲಿ ಟೊಮೆಟೊ ತುಂಬ ಮೆತ್ತಗಾಗಿಲ್ಲ, ಸಾಫ್ಟ್ ಆಗಿಲ್ಲ ಅಂತಂದರೆ ನಮ್ಮ ಮನೇಲೆಲ್ಲ ಟೊಮೆಟೊನ ಸ್ವಲ್ಪ ಸೈಡಿಗೆ ಇಟ್ಬಿಡ್ತಾರೆ. ಸೊ ಹಾಗಾಗಿ ತುಂಬ ಸಾಫ್ಟ್ ಆದಮೇಲೆ ಈ ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡಾದಮೇಲೆ ಕೊಕೊನಟ್ ಮಿಲ್ಕನ್ನು ಆ್ಯಡ್ ಮಾಡಬೇಕು. ಕೊಕೊನಟ್ ಮಿಲ್ಕ್ ಆ್ಯಡ್ ಮಾಡಾದಮೇಲೆ ಸೇಮ್ ಪ್ರೊಸೀಜರು, ರೈಸ್ ಎಷ್ಟು ತೊಗೊಂಡಿದ್ದೀರೋ ಅಷ್ಟು ನೀರು ಹಾಕಿ ಸಾಲ್ಟು ಮತ್ತು 1 ಸ್ಪೂನ್ ಗೀ ಆ್ಯಡ್ ಮಾಡ್ತೀನಿ. ರೈಸ್ ವಾಶ್ ಮಾಡಿದ್ದೀನಿ, ಎಷ್ಟು ರುಚಿಗೆ ಎಷ್ಟು ಬೇಕು ಉಪ್ಪು ನೀವು ನೋಡಿಕೊಂಡು ಹಾಕ್ಬೋದು. ಆ್ಯಂಡ್ ನಾನೇನಂದರೆ ಇಲ್ಲಿ ಜಾಸ್ತಿ ಸ್ಪೈಸಿ ಆ್ಯಡ್ ಮಾಡಲ್ಲ, ನಾನು ಪೆಪ್ಪರ್ ಪೌಡ್ರ್ ಹಾಕ್ತೀನಿ, ಲಿಟ್ಟಿಲ್ ಚಿಲ್ಲಿ ಪೌಡ್ರು ಆ್ಯಂಡ್ ಗರಂ ಮಸಾಲ, ಇಷ್ಟೇ ನನ್ನ ಸ್ಪೈಸಸ್ಸು ಮಸಾಲ ಅಂತಂದರೆ ಪುಲಾವ್ ಮಾಡಬೇಕಂದ್ರೆ. ಹಾಗಾಗಿ ನಮ್ಮ ಮನೇಲಿ ಮಾಡೋದು ಸ್ವಲ್ಪ ಸಪ್ಪೆ ಇರುತ್ತೆ, ಅಷ್ಟು ಬಿಟ್ಟರೆ ಫುಲ್ಲಿ ಹೆಲ್ದಿಯಾಗಿರುತ್ತೆ. ಆಮೇಲೆ ಇದಕ್ಕೆ ನಾನು ಎಗ್ಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಎಗ್ ಆ್ಯಡ್ ಮಾಡಿದ್ರೆ ಬಾಯ್ಲ್ಡ್ ಎಗ್ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತಲ್ಲ, ನಾರ್ಮಲಿ ಸಿಂಪಲ್ಲಾಗಿ ಬಾಯ್ಲ್ಡ್ ಎಗ್ ತಿನ್ನೋದಕ್ಕಿಂತ ಇದ್ರ ಜೊತೆ ಆ್ಯಡ್ ಮಾಡಿದಾಗ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ರೋಸ್ಟ್ ಆದಂಗೆ ಅನಿಸುತ್ತೆ. ಸೊ ಹಾಗಾಗಿ ಎಗ್ಗನ್ನು ಆ್ಯಡ್ ಮಾಡಿಬಿಟ್ಟು 2 ವಿಷಲ್ ಕೂಗಿಸ್ಬಿಡ್ತೀನಿ, ಅಷ್ಟೇ ನಮ್ಮ ಪುಲಾವು ರೆಡಿಯಾಗಿರುತ್ತೆ. ಸೊ ನನ್ನ ಒಂದು ಈ ಚಾನಲ್ನ ವ್ಲಾಗ್ಗಳು ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾಕಂದರೆ ಐ ಆಮ್ ಅ ಬಿಗಿನರ್ ನಾನು ಕೂಡ ಕಲಿತಾ ಇದ್ದೀನಿ, ಡೈಲಿ ವೀಡಿಯೋಸ್ಗಳನ್ನ ಹಾಕೋದು ಮಾಡೋದು ಅಪ್ಡೇಟ್ ಆಗ್ತಾ ಇದ್ದೀನಿ, ಲಿಟಿಲ್ ಸ್ವಲ್ಪ ಕಲ್ತ್ಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ಅಷ್ಟಾಗಿ ಟೈಮ್ ಸಿಗ್ತಾ ಇಲ್ಲ ಅಂತಂದ್ರೂ ಕೂಡ ನಾನು ಟ್ರೈ ಮಾಡ್ತಾಯಿದ್ದೀನಿ ವೀಡಿಯೋಸ್ಗಳನ್ನ. ನಾನು ಇವಾಗ ವೀಕ್ಲಿ 3 ಅಪ್ಲೋಡ್ ಮಾಡಬೇಕು ಅಂತೇಳಿ, ಸೊ ಅದಕ್ಕೋಸ್ಕರ ಕಷ್ಟಪಡ್ತಾಯಿದ್ದೀನಿ, ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಎಲ್ಲರಿಗೂ.